ಅಲ್ಲಿ 41 ಕ್ವಶನ್ಸಿಗೆ ನಾನು -11 ತೊಗೊಂಡಿದ್ದೀನಿ ಅಂತ ಹೇಳಿ. ಮೊದಲನೇದು OMR ನಂದಲ್ಲ, ಅದರೊಳಗಿರುವಂತಹ ಫಿಂಗರ್ ಪ್ರಿಂಟು ಮತ್ತು ಟೈಮಿಂಗ್ಸು ಅದನ್ನೆಲ್ಲ ಮಿಸ್ ಮ್ಯಾಚ್ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಓವರ್ಲ್ಯಾಪ್ ಮಾಡಿದ್ದಾರೆ. ಟೈಮಿಂಗ್ಸ್ 1:56 PM ಬಂದಿದ್ದೀರಿ, 1:57 PM ನೀವು ಎಕ್ಸಾಮ್ ಸೆಂಟ್ರಿಂದ ಎಕ್ಸಿಟ್ ಆಗಿದ್ದೀರಿ, ಆ ರೀತಿ ಹಾಕಿದ್ದಾರೆ. ರೋಲ್ ನಂಬರು, ಅಪ್ಲಿಕೇಶನ್ ನಂಬರ್ ಅದನ್ನೆಲ್ಲ ಸೇಮ್ ಇಟ್ಟಿದ್ದಾರೆ. ಆದರೆ ಆನ್ಸರ್ ಕೀ ಅಂದರೆ ಬಬ್ಲಿಂಗ್ ಮಾಡುವಾಗ ಏನಿದೆಯೋ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಆಮೇಲೆ ಎಂಟ್ರಿ ಟೈಮು ನನ್ನ ಮಗಳದ್ದು 1 ಗಂಟೆ 56 ನಿಮಿಷ, ಎಕ್ಸಿಟ್ ಟೈಮು 1 ಗಂಟೆ 57 ನಿಮಿಷ. 1 ನಿಮಿಷದಲ್ಲಿ ಯಾವ ಮಗು, ನನ್ನ ಮಗುವಿಗೆಲ್ಲ ಯಾವುದೇ ಮಗುವಿಗೂ 40ರಿಂದ 41 ಕ್ವಶನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಇಮೇಲ್ ಐಡಿಗೆ ಅವ್ರದ್ದೊಂದು ಇಮೇಲ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಂದು OMR ಈ ರೀತಿ ಆಗಿದೆ, ನನಗೆ ಒಂಚೂರು ಹೆಲ್ಪ್ ಮಾಡಿ, ಏನಾದರೂ ಮಿಸ್ ಆಗಿದೆಯಾ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನೋಡಿ ಹಾಕಿ ಅಂತ ಹೇಳಿ. ಅದರಿಂದ 3 ದಿನ ಆದರೂ ನನಗೆ ಅಂತ ರಿಪ್ಲೈ ಏನೂ ಬಂದಿಲ್ಲ. ಮತ್ತೆ ಈ ರೀತಿ ಆಯಿತು, ಪೇಪರ್ ಲೀಕ್ ಆಯಿತು ಮೊದಲನೇ ಸಾರಿ ಮೇ 3ನೇ ತಾರೀಕು. ಅದಾದಮೇಲೆ 1 ತಿಂಗಳು ರೀನೀಟ್ ಮಾಡಿದರು, ಇದರಲ್ಲೂ ಈ ರೀತಿ ಆಯಿತು ಅಂತ ತುಂಬ ಬೇಜಾರಾಯಿತು ಸರ್. ನನ್ನ ಮಗಳಿಗೆ 668 ಮಾರ್ಕ್ಸ್ ಬರಬೇಕು. ಈ OMR ಶೀಟಿಂದ, ಈ ನೀಟ್ ಎಕ್ಸಾಮ್ನಿಂದ ನನ್ನ ಮಗಳಿಗೆ ತುಂಬ ಅನ್ಯಾಯ ಆಗಿದೆ. ನನ್ನ ಮಗಳು ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ. ನಾನು ಫಸ್ಟು OMR ಅಂದರೆ ಕ್ವಶನ್ ಪೇಪರ್ ಬರ್ತಾ ಮನೆಗೆ ಬಂದಾದಮೇಲೆ ನಾನು ಫೈನಲ್ ಆನ್ಸರ್ ಕೀ ನೋಡಾದ್ಮೇಲೆ ನನಗೆ 668 ಮಾರ್ಕ್ಸ್ ಬಿದ್ದಿತ್ತು. ಆದರೆ 16th ಜುಲೈಗಿಂತ ಮುಂಚೆ 15 ಜುಲೈಯಲ್ಲಿ OMR ಶೀಟ್ ತೊಗೊಂಡಾದ್ಮೇಲೆ ನನಗೆ OMR ಶೀಟಲ್ಲಿ 41 ಕ್ವಶನ್ ಅಟೆಂಪ್ಟ್ ಮಾಡಿದಿರಿ ನೀವು ಅಂತ ಹೇಳಿ ಒಂದು OMR ಕೊಟ್ಟರು ನನಗೆ. ಆದರೆ ಅದು OMR ನಂದಲ್ಲ. ನೆಕ್ಸ್ಟ್ ಡೇ ರಿಸಲ್ಟ್ ಬಂದಾಗ ನೋಡಿದರೆ -11 ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ 41 ಕ್ವಶನ್ಸಿಗೆ ನಾನು -11 ತೊಗೊಂಡಿದ್ದೀನಿ ಅಂತ ಹೇಳಿ. ಮೊದಲನೇದು OMR ನಂದಲ್ಲ, ಅದರೊಳಗಿರುವಂತಹ ಫಿಂಗರ್ ಪ್ರಿಂಟು ಮತ್ತು ಟೈಮಿಂಗ್ಸು ಅದನ್ನೆಲ್ಲ ಮಿಸ್ ಮ್ಯಾಚ್ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಓವರ್ಲ್ಯಾಪ್ ಮಾಡಿದ್ದಾರೆ. ಆಮೇಲೆ ಟೈಮಿಂಗ್ಸ್ 1:56 PM ಬಂದಿದ್ದೀರಿ, 1:57 PM ನೀವು ಎಕ್ಸಾಮ್ ಸೆಂಟ್ರಿಂದ ಎಕ್ಸಿಟ್ ಆಗಿದ್ದೀರಿ, ಆ ರೀತಿ ಹಾಕಿದ್ದಾರೆ. ಮಿಕ್ಕಿದ್ದು ರೋಲ್ ನಂಬರು, ಅಪ್ಲಿಕೇಶನ್ ನಂಬರ್ ಅದನ್ನೆಲ್ಲ ಸೇಮ್ ಇಟ್ಟಿದ್ದಾರೆ. ಆದರೆ ಆನ್ಸರ್ ಕೀ ಅಂದರೆ ಬಬ್ಲಿಂಗ್ ಮಾಡುವಾಗ ಏನಿದೆಯೋ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಬಬಲ್ ಮಾಡಿರೋಂಥದ್ದು ನಂದಲ್ಲ. ಆಮೇಲೆ ಬಬ್ಲಿಂಗ್ ನಾನು ಪ್ರತಿ ಸಾರಿ ಮಾಡುವಾಗ ನೀಟಾಗಿ ರೌಂಡಾಗಿ ಮಾಡ್ತಿದ್ದೆ, ಇದು ಹೇಗೇಗೋ ವೇರಿಯೇಷನ್ ಮಾಡಿದ್ದಾರೆ. ಅದನ್ನು ನೋಡಿ ನಂಗೆ ಅರ್ಥ ಆಯಿತು ಇದು ನನ್ನ ಪೇಪರ್ ಅಲ್ಲ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾರಿಗಾರ ದೂರು ಕೊಟ್ಟಿದ್ದೀರಾ ಈಗ ಏನಂತ? ಏನಾಯಿತು? ನಾವು ಮೊದಲನೇದು ಫಸ್ಟ್ ಇಮೇಲ್ ಐಡಿಗೆ ಅವ್ರದ್ದೊಂದು ಇಮೇಲ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಂದು OMR ಈ ರೀತಿ ಆಗಿದೆ, ನನಗೆ ಒಂಚೂರು ಹೆಲ್ಪ್ ಮಾಡಿ, ಏನಾದರೂ ಮಿಸ್ ಆಗಿದೆಯಾ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನೋಡಿ ಹಾಕಿ ಅಂತ ಹೇಳಿ. ಅದರಿಂದ 3 ದಿನ ಆದರೂ ನನಗೆ ಅಂತ ರಿಪ್ಲೈ ಏನೂ ಬಂದಿಲ್ಲ. ಒಂದು ನಿಮಿಷದಲ್ಲಿ ಏನೀಗ ಅವ್ರು ಟೈಮಿಂಗ್ ಕೊಟ್ಟಿದ್ದಾರಲ್ಲ, 1 ನಿಮಿಷದಲ್ಲಿ OMR ಶೀಟ್ ಫಿಲ್ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಇಲ್ಲ 1 ನಿಮಿಷದಲ್ಲಿ 41 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ಆ ರೀತಿ ಆಗೋದಿಲ್ಲ. 1:56 PM ನಾನು ಒಳಗೆ ಹೋಗಿದ್ದೀನಿ, 1:57 PM ನಾನು ಹೊರಗೆ ಬಂದಿದ್ದೀನಿ ಅಂತ ಹೇಳಿ ಅವರು ತೋರಿಸಿದ್ದಾರೆ ಅದರಲ್ಲಿ OMR ಶೀಟಲ್ಲಿ. ಅದು ಹೆಂಗೆ ಸಾಧ್ಯ ಅಂತ? ಅದು ಸಾಧ್ಯನೇ ಇಲ್ಲ, ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಗೆ 3 ಅವರ್ ಎಕ್ಸಾಮಿನೇಷನ್ಗೆ 3 hours 15 minutes ಕೊಟ್ಟಿದ್ದಾರೆ ಎಕ್ಸಾಮಿಗೆ. 2 o'clock ಪೇಪರ್ ಕೊಡಬೇಕು, ಕ್ವಶನ್ ಪೇಪರ್ ಕೊಡಬೇಕು, 5:15 ವಾಪಸ್ ಕ್ವಶನ್ ಪೇಪರ್ ಇಸ್ಕೋತಾರೆ. ಸೊ ಇದರಿಂದನೇ ಗೊತ್ತಾಯಿತು, ಫಸ್ಟ್ ಟೈಮ್ ನೋಡಿ ಗೊತ್ತಾಯಿತು ಇದು ಪೇಪರ್ ನಮ್ದಲ್ಲ ಅಂತ ಹೇಳಿ. ಯಾಕೆ ಆಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ನಾವು ಸ್ಟೂಡೆಂಟ್ಸ್ ಮನೆಗೆ ಬಂದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಕ್ವಶನ್ ಪೇಪರಲ್ಲಿ ನಮ್ಮ ಆನ್ಸರ್ಸ್ ನಾವೇ ಆಪ್ಷನ್ ನೋಡಿ ಟಿಕ್ ಹಾಕಿರ್ತೀವಿ, ಇದಲ್ಲ ನನ್ನ ಪೇಪರು ಅಂತ ಹೇಳಿ ಅವಾಗ ಗೊತ್ತಾಯಿತು. ಈ OMR ಶೀಟ್ನಲ್ಲಿ ಫಿಂಗರ್ ಪ್ರಿಂಟ್ ಬಗ್ಗೆ ಕೂಡ ತಾವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ, ಯಾವ ರೀತಿ ಅದು ಮಿಸ್ ಮ್ಯಾಚ್ ಆಗಿದೆ? ಅದು ಒಂದು ಫಿಂಗರ್ ಪ್ರಿಂಟ್ ಮೊದಲು ಯಾರು ಹಾಕಿದ್ದಿದೆ, ಅದ್ರ ಮೇಲೆ ಇನ್ನೊಂದು ಫಿಂಗರ್ ಪ್ರಿಂಟ್ನ ಹಾಕಿದ್ದಾರೆ. ಇದನ್ನ ನೋಡಿ ಗೊತ್ತಾಯಿತು ಇದು ಫಿಂಗರ್ ಪ್ರಿಂಟು ಓವರ್ಲ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ. ಈ ಸಿಗ್ನೇಚರ್ ತುಂಬ ಮಿಸ್ ಮ್ಯಾಚ್ ಆಗಿದೆ? ಇಲ್ಲ, ಸಿಗ್ನೇಚರ್ ನಂದೇ ಸೇಮ್ ಇದೆ. ಸಿಗ್ನೇಚರ್, ರೋಲ್ ನಂಬರ್, ಅಪ್ಲಿಕೇಶನ್ ನಂಬರು, ಟೆಸ್ಟ್ ಬುಕ್ಲೆಟ್ ಕೋಡ್ ಅದೆಲ್ಲ ಸೇಮ್ ಇದೆ. ನೀವು ಪ್ರಮುಖವಾಗಿ 3 ಟೈಮ್ ಏನೋ ಈ ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ದೀರಾ, ಇದ್ರ ಮೇಲೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀರಾ. ಈ ರೀತಿ ಆದಾಗ ತಮ್ಮ ಮನಸ್ಸಿಗೆ ಯಾವ ಥರ ಆಗುತ್ತೆ? ನಿಮ್ಮ ಫ್ಯಾಮಿಲಿಯವ್ರನ್ನ ಯಾವ ಥರ? ಫಸ್ಟ್ ತುಂಬ ಬೇಜಾರಾಯಿತು ಸರ್. ಇದು OMR ಹೌದೋ ಅಲ್ಲ ಅಂತ ಹೇಳಿ ನಮಗೆ ಡಿಸೈಡ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಹೋಯಿತು. ನಮ್ಗೆ ನಂಬಲಿಕ್ಕೆ ಆಗಲಿಲ್ಲ. ಟೀಚರ್ಸ್ನೆಲ್ಲ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಅದಾದಮೇಲೆ ಕನ್ಫರ್ಮ್ ಆಯಿತು ಇದು OMRಲ್ಲಿ ಏನೋ ಆಗಿದೆ, ಗಡಿಬಿಡಿ ಆಗಿದೆ ಅಂತ ಹೇಳಿ. ಅದಾದಮೇಲೆ ತುಂಬ ಒಂಥರ ಇಷ್ಟೆಲ್ಲ ಕಷ್ಟಪಟ್ಟರು ಏನು ಪ್ರಯೋಜನ ಏನೂ ಆಗಲಿಲ್ಲ. 2 ವರ್ಷ ಕುತ್ಕೊಂಡು ಓದಿದ್ರು ಮತ್ತೆ ಈ ರೀತಿ ಆಯಿತು. ಪೇಪರ್ ಲೀಕ್ ಆಯಿತು ಮೊದಲನೇ ಸಾರಿ ಮೇ 3ನೇ ತಾರೀಕು. ಅದಾದಮೇಲೆ 1 ತಿಂಗಳು ರೀನೀಟ್ ಮಾಡಿದರು, ಇದರಲ್ಲೂ ಈ ರೀತಿ ಆಯಿತು ಅಂತ ತುಂಬ ಬೇಜಾರಾಯಿತು ಸರ್. ಈ 3 ಸರಿ ಅಟೆಂಪ್ಟ್ ಮಾಡೋದಾಗೂ ಈ ಥರ ನಿಮಗೆ ವೈಯಕ್ತಿಕವಾಗಿ ಲಾಸ್ ಆಗಿದೆ ಇದರಿಂದ? ಇಲ್ಲ ಸರ್, 1ನೇ ಸಾರಿ ನನಗೆ ಮಾರ್ಕ್ಸ್ ಕಡಿಮೆ ಬಿದ್ದಿತ್ತು, 2ನೇ ಸಾರಿ ಪೇಪರ್ ಲೀಕ್ ಆಯಿತು, ಈಗ ರೀನೀಟ್ ಬರೆದಿದ್ದು ಈ ರೀತಿ ಆಗಿತ್ತು. ಈ ಮಾರ್ಕ್ಗಳಲ್ಲಿ ಕೂಡ ವ್ಯತ್ಯಾಸ ಇದೆ ನಿಮಗೆ. 600 ಮಾರ್ಕ್ಸ್ ಅಂತ ತಗೊಂಡಿದ್ರಿ, ಬಟ್ -1 ಥರ ತೋರಿಸಿದ್ದಾರೆ, -11 ತೋರಿಸಿದ್ದಾರೆ. ಅದ್ರ ಬಗ್ಗೆ ಯಾವ ಥರ ಹೇಳಿ ಸರ್? ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ನಮಗೆ. ಅದು ಹೆಂಗಾಗಿದೆ ಅಂತ ಹೇಳಿ ನಾವು ಯಾರನ್ನ ಕ್ವಶನ್ ಮಾಡೋದು?
ಈಗಿಂದ ಅಟೆಂಪ್ಟ್ ಮಾಡೋದ್ರಲ್ಲಿ 684 ಸಮಥಿಂಗ್ ತೊಗೊಂಡಿದ್ದೀನಿ ಅಂತ ಅನ್ಬೋದು. 668 ಬಿದ್ದಿತ್ತು ಸರ್. ಹಾಂ, ಇವಾಗ ಸರ್ ಇವಾಗ ಅವ್ರು -11 ಅಂತ ಹೇಳಿ ರಿಸಲ್ಟ್ ಇಶ್ಯೂ ಮಾಡಿದ್ದಾರೆ. ಎಲ್ಲಿ ಇದು ದೋಖ ಆಗಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಎಕ್ಸಾಮ್ ಸೆಂಟರ್ ಅನ್ಸುತ್ತೆ. ಇಲ್ಲ ಸರ್, ನಂಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಎಕ್ಸಾಮ್ ಸೆಂಟ್ರಲ್ಲಿ ಹೆಂಗಿತ್ತು? ಎಕ್ಸಾಮ್ ಸೆಂಟರ್ ಎಲ್ಲ ನಾರ್ಮಲ್ ಆಗೇ ಇತ್ತು. ಎಲ್ಲ ನೀಟಾಗಿ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಕಳಿಸಿದ್ರು. ಇನ್ವಿಜಿಲೇಟರ್ ಎಲ್ಲ ಪಕ್ಕಕ್ಕೆ ಬಂದು ಟೆಕ್ಸ್ಟ್ ಬುಕ್ಲೆಟ್ ಕೊಡಿ ಎಲ್ಲ ಅವ್ರು ನೀಟಾಗಿ ಫಿಲ್ ಮಾಡಿಸಿದ್ರು ಸರ್. NTA ಅವ್ರನ್ನ ಏನಾದರೂ ಸಂಪರ್ಕ ಮಾಡಿದಾರೆ? ಅವರು ಏನು ಹೇಳಿದ್ದಾರೆ ಅದಕ್ಕೆ? ಇಮೇಲ್ ಐಡಿಗೆ ಅವ್ರಿಗೊಂದು ನಾನು ಮೆಸೇಜ್ ಹಾಕಿ ಒಂದು ಇಮೇಲ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದೆ, ಆದರೆ ರಿಪ್ಲೈ ಆಗಿ ಏನೂ ಬಂದಿಲ್ಲ. ಕಾಲ್ ಕೂಡ ಮಾಡಿಲ್ಲ? ಕಾಲ್ ಮಾಡಿದ್ವಿ ಸರ್ ಹೆಲ್ಪ್ಲೈನ್ ಸೆಂಟರಿಗೆ. ನಮ್ಮ ಟೀಚರ್ಸ್ ಕಾಲ್ ಮಾಡಿದ್ರು ಹೆಲ್ಪ್ಲೈನ್ ಸೆಂಟರಿಗೆ, ರಿಸೀವ್ ಆಗಲಿಲ್ಲ ಸರ್. ತುಂಬ ಸರಿ. ಮುಂದಿನ ನಡೆ ಏನಿದೆ ನಿಮ್ಮದು? ಏನು ಕಾನೂನಾತ್ಮಕವಾಗಿ ಏನಾದರೂ ಮುಂದುವರಿಬೇಕಂತ ಇದ್ದೀರಾ? ಏನು ಮುಂದೆ ಸರಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಏನಾದರೂ ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರೂಫ್ ಏನಾದರೂ ಸಿಕ್ಕರೆ ಮುಂದೆ ಫೈಟ್ ಮಾಡಲಿಕ್ಕೆ ನಡೀತೀನಿ ಸರ್. ಓಕೆ, ನಿಮ್ಮ ನಿಮ್ಮ ಹೆಸರು? ಬಿಂದುಶ್ರೀ. ನನ್ನ ಹೆಸರು ಜಗದೀಶ್ ಪವಾರ್ ಅಂತೇಳಿ, ಹಾನಗಲ್ಲು. ನನ್ನ ಮಗಳು ಸೆಕೆಂಡ್ PUC ಮುಗಿಸಾದ್ಮೇಲೆ 3 ಸಲ ಇವಾಗ ನೀಟ್ ಎಕ್ಸಾಮ್ನ ಅಟೆಂಪ್ಟ್ ಮಾಡಿದ್ಲು. ಫಸ್ಟ್ ಸಲ ಅವಳಿಗೆ ಸರಿಯಾದ ಮಾರ್ಕ್ಸ್ ಬರಲಿಲ್ಲ, ಪಾಸಿಂಗ್ ಮಾರ್ಕ್ಸ್ ಬರಲಿಲ್ಲ. ಎರಡನೇ ಸಲ ಅವಳಿಗೆ 680 ಮಾರ್ಕ್ಸ್ ಬಿತ್ತು. 720ಕ್ಕೆ 680 ಮಾರ್ಕ್ಸ್ ಬಿತ್ತು. ಆವಾಗ ನೀಟ್ ಲೀಕ್ ಆಯಿತು. ಮತ್ತು ಥರ್ಡ್ ಐಟಮ್ ಮೊನ್ನೆ ಮತ್ತೆ ಲೀಕ್ ಆದಮೇಲೆ ಮತ್ತೊಂದು ಸಲ ಎಕ್ಸಾಮ್ ಮಾಡಿದರು. ಅವಾಗ ಅವಳಿಗೆ 668 ಮಾರ್ಕ್ಸ್ ಬಿತ್ತು. ಇವಳಿಗೆ 668 ಮಾರ್ಕ್ಸ್ ಬಿತ್ತು ಅಂತೇಳಿ ಇವಳು CET ಸಹಿತ ಅಟೆಂಡ್ ಆಗಲಿಲ್ಲ. ನಂಗೆ ನೀಟ್ ಕನ್ಫರ್ಮೇಷನು, ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಇವಳು ಯಾವುದೇ ಥರ ಬೇರೆ ಯಾವುದು ಕೂಡ ತಲೆ ಕೆಡಿಸ್ಕೊಳ್ತೇನೆ ಇವಳು ಆರಾಮಾಗೇ ಇದ್ಲು. ಇದಾದಮೇಲೆ ಮುಂದೆ OMR ಶೀಟ್ ಬಂತು. ಅದಾದಮೇಲೆ ರಿಸಲ್ಟ್ ಬಂತು. ಇವಳು ರಿಸಲ್ಟ್ ನೋಡಿದರೆ OMR ಶೀಟ್ನಲ್ಲಿ 40 ಕ್ವಶನ್ಗೆ ಅಟೆಂಡ್ ಮಾಡಿದ್ದಾರೆ. ಆ 40ರಲ್ಲಿ ಅದಕ್ಕೆ -11 ಬಂದಿದೆ. ಅದು ರಿಸಲ್ಟ್ ಸರಿ ಇಲ್ಲ. ಆಮೇಲೆ ಎಂಟ್ರಿ ಟೈಮು ನನ್ನ ಮಗದ್ದು 1 ಗಂಟೆ 56 ನಿಮಿಷ, ಎಕ್ಸಿಟ್ ಟೈಮು 1 ಗಂಟೆ 57 ನಿಮಿಷ. 1 ನಿಮಿಷದಲ್ಲಿ ಯಾವ ಮಗು, ನನ್ನ ಮಗುವಿಗೆಲ್ಲ ಯಾವುದೇ ಮಗುವಿಗೂ 40ರಿಂದ 41 ಕ್ವಶನ್ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು ನೀಟ್ ಅಂದರೆ. ಅದಾದಮೇಲೆ ಈ ಟಂಬು ಅಂತ ಏನು ಕೊಡ್ತಾರಲ್ಲ, ಆ ಟಂಬು ಸಹ ಓವರ್ಲ್ಯಾಪ್ ಆಗಿದೆ. ಅದನ್ನು 2 ಸಲ ಒತ್ತಿದ್ದಾರೆ. ಅದು ಆಮೇಲೆ ಇವ್ರು ಕೊಟ್ಟಿರೋ ಆನ್ಸರು -11ಕ್ಕೆ ಮತ್ತು ಈ 41 ಕ್ವಶನ್ ಆನ್ಸರಿಗೆ ಕೀ ಆನ್ಸರ್ ಪ್ರಕಾರ ಅದಕ್ಕೆ ಮ್ಯಾಚೇ ಆಗಲ್ಲ. ನಮ್ಮದು ಟೋಟಲ್ OMR ಶೀಟು ಬೇರೆ ಬಂದಿದೆ. ನಮಗೆ ನಮ್ಮ ವಾದ ಏನು ಅಂತಂದರೆ, ಮ್ಯಾನ್ಯಲ್ ಆಗಿ ನಮ್ಮ ಮಗಳು ಬರೆದಿದ್ದಂಥ OMR ಶೀಟ್ ಪ್ರತಿಯನ್ನು ಕೊಡಿ. ಅದರಲ್ಲಿ ನಮ್ಮ ಮಗಳಿಗೆ 668 ಮಾರ್ಕ್ಸ್ ಖಂಡಿತ ಬರುತ್ತೆ. ಯಾಕೆಂದರೆ ಅವಳು 2 ವರ್ಷ ತೊಗೊಂಡಿದ್ದಾಳೆ. ಮತ್ತು ಅವಳು SSLC 98, ಸೆಕೆಂಡ್ PUC 95. ಅವಳು ಟಾಪರ್ ನನ್ನ ಮಗಳು. ಸೊ ಅವಳಿಗೆ ನಾನು 2 ವರ್ಷ ಕಂಟಿನ್ಯೂ ಆಗಿನೂ ಅವಳಿಗೆ ಈ ಬೇರೆ ಬೇರೆ ಆ್ಯಪ್ನ ಮುಖಾಂತರ ಆನ್ಲೈನು ಆಫ್ಲೈನ್ನಲ್ಲಿ ಎಲ್ಲ ಅವಳಿಗೆ ಲಾಂಗ್ ಟರ್ಮ್ ತೊಗೊಂಡು ತುಂಬಾ ಟ್ಯೂಷನ್ ಕೊಡಿಸಿದ್ದೀನಿ. ನನ್ನ ಮಗಳಿಗೆ 668 ಮಾರ್ಕ್ಸ್ ಬರಬೇಕು. ಈ OMR ಶೀಟಿಂದ, ಈ ನೀಟ್ ಎಕ್ಸಾಮ್ನಿಂದ ನನ್ನ ಮಗಳಿಗೆ ತುಂಬ ಅನ್ಯಾಯ ಆಗಿದೆ. ನನ್ನ ಮಗಳು ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ. ತುಂಬ ಬೇರೆ ಎಲ್ಲ ಪ್ರಯತ್ನ ಮಾಡಿದ್ಲು. ಅವಳು ಕೇಳೋದು ಒಂದೇ ಒಂದು ಕ್ವಶನ್, ನಾನು 2 ವರ್ಷ ಏನು ಮಾಡಿದೆ, ಓದಲಿಲ್ವಾ? ಹಾಗಿದ್ರೆ ನನ್ನ ಹಣೆ ಬರೋಕ್ಕೆ 1 ಮಾರ್ಕ್ಸ್ ತೊಗೊಳಕ್ಕಾಗಲ್ಲನೋ ಅಂತ ಕೇಳ್ತಾ ಇದ್ದಾಳೆ. ನಾನು ಇನ್ನೊಬ್ಬ ಮಗಳನ್ನೂ ಬರೆದಿದ್ದಾಳೆ. ಅವಳಿಗೆ ನೀಟ್ ನಾನು ಇದನ್ನು ಕೊಡಿಸಿಲ್ಲ, ಏನು ಕೊಡಿಸಿಲ್ಲ, ಕ್ವಶನ್ನ ಕೊಡಿಸಿಲ್ಲ. ಆದರೆ ಅವಳಿಗೆ 220 ಬಿದ್ದಿದೆ. ಪಾಸಾಗೋ ಮಗುವಿನ OMR ಶೀಟನ್ನು ಇವರು ಟ್ರ್ಯಾಂಪ್ ಮಾಡಿ ಬೇರೆ ಮಗುವಿಗೆ ಅದನ್ನು ಕೊಟ್ಟು ನನ್ನ ಮಗಳನ್ನ ಫೇಲ್ ಮಾಡಿದ್ದಾರೆ. ಆದರೂ ಒಂದೇ ಒಂದು ಮಾರ್ಕ್ಸ್ ಬರ್ದೇನೆ -11 ಮಾರ್ಕ್ಸ್ ಬಂದಿದೆ. ಹೀಗಾಗಿ ನಾವು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಬೆಂದ್ಕೊಂಡಿದ್ದೀವಿ. ದಯವಿಟ್ಟು ಈ ಮೀಡಿಯಾ ಮುಖಾಂತರ ಕೇಳೋದೇನು ಅಂತಂದರೆ, ನನ್ನ ಮಗಳಿಗೆ ನ್ಯಾಯ ಒದಗಿಸ್ಕೊಡಿ. ಇದನ್ನು ಸಂಬಂಧಪಟ್ಟವರು ದಯವಿಟ್ಟು ನಮ್ಮ ಮಗುವಿಗೆ, ನಮಗೆ ಖಂಡಿತವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ